ನನ್ನ ಪ್ರಕಾರ 1000 ವರ್ಷಗಳ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅತ್ಯಂತ ಉತ್ತಮವಾದ ರಾಮಾಯಣ ಕುವೆಂಪು ಅವರ ರಾಮಾಯಣ ದರ್ಶನ. ಅತ್ಯಂತ ಉತ್ತಮ ಮಹಾಭಾರತ ಅಂದರೆ ಕುಮಾರವ್ಯಾಸ ಮಹಾಭಾರತ ಅಂತ. ಮತ್ತು 20ನೇ ಶತಮಾನದ ಅತ್ಯುತ್ತಮವಾದ ಕಾವ್ಯಸಿದ್ಧಿ ಅಂತಂದರೆ ಇವತ್ತಿಗೂ 21ನೇ ಶತಮಾನಕ್ಕೂ ರಾಮಾಯಣ ದರ್ಶನ ಅಂತ. ಅಲ್ಲಿ ಅವರು ನಮಗೆ ಗೊತ್ತಿರುವ ಕಥೆ, ಗೊತ್ತಿರುವ ಪಾತ್ರಗಳು, ಗೊತ್ತಿರುವ ಭಾಷೆ, ಆ ಮೂರನ್ನು ಅವರು ನಮಗೆ ಗೊತ್ತಿಲ್ಲದೆ ಇರೋ ಇನ್ನೆಷ್ಟೆಷ್ಟನ್ನೋ ತುಂಬಿ ಕೊಡ್ತಾರೆ. ಅದು ಬಹಳ ಅಸಾಮಾನ್ಯವಾದದ್ದು. ಮತ್ತು ಕುವೆಂಪು ಅವರಿಗೆ ಒಂದು ಅಸಾಮಾನ್ಯವಾದ ಶಕ್ತಿ ಇದೆ. ಅದು ಎಂಥ ಒಂದು ಗ್ರಿಪ್ ಅಂತಂದರೆ ಅದೊಂದು ಕಬಂಧ ಬಾಹು ಅಂತ ಅನ್ನಬೇಕು. ಅವರ ಪ್ರಭಾವದಿಂದ ಸಿಕ್ಕದ ಮೇಲೆ ತತ್ತರಿಸಿ ಹೋಗ್ಬಿಡ್ತೀವಿ, ಆಚೆ ಕಡೆಗೆ ಬರೋದಕ್ಕೆ ಬಹಳ ಕಷ್ಟ. ನಾನು ನನ್ನ ಟೀನ್ಸಲ್ಲಿ ಕುವೆಂಪು ಅವ್ರ ಪ್ರಭಾವಕ್ಕೆ ತುತ್ತಾಗಿ ಆ ಪ್ರಭಾವದಿಂದ ಅಕ್ಷರಶಃ ಸಾವಿರಾರು ಪುಟ ಆ ಶೈಲಿನಲ್ಲಿ ಬರೆದಿದ್ದೀನಿ. ಆಮೇಲೆ ಬರೆದು ನನ್ನ ಆ ಆಸೆಯನ್ನು ತೀರಿಸ್ಕೊಂಡು ಒಂದು ಸ್ವಲ್ಪ ಅದರ ಆಚೆಯಿಂದ ಬರೋಕ್ಕಾಯಿತು. ಇವತ್ತಿಗೂ ನನಗೆ ತುಂಬ ಇಷ್ಟವಾದ ಅಲಂಕಾರ ರೂಪಕ ಅಲಂಕಾರ. ಅದಕ್ಕೆ ಮುಖ್ಯ ಕಾರಣ ಕುವೆಂಪು ಅವರು. ಮತ್ತು ಪ್ರಕೃತಿ, ಅಧ್ಯಾತ್ಮ, ಕಾವ್ಯ, ಇದು ಮೂರು ಅವರು ಸೇರಿಸುವ ರೀತಿ ಇದೆಯಲ್ಲ, ಅದು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಈಗ ಅವರ ಬಿಡಿ ಕವಿತೆಗಳಲ್ಲಿ ನೋಡಿದ್ರೂ ಕೂಡ ನಮಗೆ ಗೊತ್ತಾಗುತ್ತೆ. ಪಕ್ಷಿಕಾಶಿ ಕವನ ಸಂಕಲನದಲ್ಲಿ ಅದೆಷ್ಟು ಪದ್ಯಗಳು ಚೆನ್ನಾಗಿವೆ. ಅಲ್ಲಿ ಭಾವದ ಬೆಂಕಿ ರಕ್ಕಿಯ, ಅಲ್ಲಿ ಭಾವದ ಬೆಂಕಿ ಹಕ್ಕಿಯ ಮಿಂಚುರಕ್ಕೆ ನೇರುವೆ, ಕಾವ್ಯ ಕನ್ಯಾ ಶ್ರಾವ್ಯ ಕಂಠದೊಳು ಆತ್ಮಭೂತಿಯ ಸಾರುವೆ ಅಂತ. ಭಾವದ ಬೆಂಕಿ ಹಕ್ಕಿಯ ಮಿಂಚಿನ ರೆಕ್ಕೆಯನ್ನು ಹತ್ತುತ್ತೀನಿ ಅಂತ. ಅಲ್ಲಿ ಭಾವದ ಬೆಂಕಿ ಹಕ್ಕಿಯ ಮಿಂಚು ರೆಕ್ಕೆ, ಆ ಭಾವದ ಬೆಂಕಿ ಹಕ್ಕಿ ಮಿಂಚು ರೆಕ್ಕೆ ಎಷ್ಟು ಅಮೂರ್ತ, ಅದನ್ನು ಅವರು ಮೂರ್ತವಾಗಿ ಮಾಡಬಲ್ಲರು. ಆ ಗಗನಗುರು ಅಂತ ಒಂದು ಕವಿತೆಯಲ್ಲಂತೂ ಹೇಳುವ ರೀತಿಯಿಂದಲೇ ಅನಂತದಿಂ ದಿಗಂತದಿಂ ಅನಂತಾತ ದಿಗಂತದಿಂ ಅನ್ನುವಾಗ ಅಗಲವಾಗಿ ಗಗನವಾಗಿ ಅಂತ ಆ ಮಾತುಗಳಿಂದಲೇ ಅದು ಅಗಲ ಆಗ್ತಾ ಇದೆಯಾ, ಅದು ಎತ್ತರ ಆಗ್ತಾ ಇದೆಯಾ ಅಂತ. ಕೊನೆಗೆ ಸೈತನಾಂ ಸಮಾಧಿಗೆ ತಟಿಚ್ಚರಣದ ಅಗ್ನಿಹಂಸ ಕೃಪಾಂಬೋಧಿಗೆ ಅಂತ ಆ ಎಲಿವೇಶನ್ಗೆ ತೊಗೊಂಡು ಹೋಗ್ಬಿಡ್ತಾರೆ. ಮತ್ತು ಅದು ಮಕ್ಕಳಿಗೆ ಬರೆದಂಥ ಬೊಮ್ಮನಹಳ್ಳಿ ಕಿಂದರಜೋಗಿ ಇರಬಹುದು, ಎಷ್ಟು ಪಿಕ್ಚರಸ್ ಆಗಿ ಬರೀತಾರೆ, ಕಣ್ಣಿಗೆ ಕಟ್ಟುವಂತೆ ಬರೀತಾರೆ. ನನಗೆ ಆ ಶೈಲಿ ತುಂಬ ಇಷ್ಟ ಆಗುತ್ತೆ. ಕೆಲವರಿಗೆ ಅದು ಆಡಂಬರ ಅಂತ ಅನಿಸುತ್ತೆ, ನನಗದು ಅದ್ವಿತೀಯ ಅಂತ ತೋರಿದೆ. ನನ್ನ ಆಲೋಚನೆ ಮೇಲೆ, ಭಾಷೆ ಭಾವದ ಮೇಲೆ ತುಂಬ ಪ್ರಭಾವ ಬೀರಿದೆ. ಈಗ ಅವರು ಇಲಿಗಳು ಏನೇನು ಗಲಾಟೆ ಮಾಡಿದ್ವು ಅಂತ ಅನ್ನೋದನ್ನು ಅಷ್ಟು ಪಿಕ್ಚರಸ್ ಆಗಿ ತೋರಿಸ್ತಾರೆ. ಭಟ್ಟಾಶಾಸ್ತ್ರಿಗಳ ಜನಿವಾರ, ಇಲಿಗಳಿಗಾಗಿತ್ತ ಆಹಾರ, ಭೃಂಗಾಮಲಕದ ತೈಲವ ಹಚ್ಚಿದ ಶೇಷಕ್ಕನ ನುಣ್ಣನೆ ಪಣಿವೇಣಿ, ಬೆಳಗಾಗಿ ಹೇಳುತ್ತಾ ಕನ್ನಡಿ ನೋಡಿ ಇಲಿಗಳಿಗಾಗಿ ತೂಟದ ಫೇಣಿ. ಇಷ್ಟು ಚೆನ್ನಾಗಿ ಮಕ್ಕಳಿಗೆ ಎಷ್ಟು ಎಂಜಾಯ್ ಮಾಡೋಕ್ಕಾಗುತ್ತದೆ. ಜಟ್ಟಕ್ಕನು ಕೆರೆಗೆ ಹಾರಿದಳು ಅಂತ ಆ ಗೌಡರಿಗೆ ಹೋಗ್ಬಿಟ್ಟು ತೂಚಿ ಗೌಡ ನೀ ಹಾಳಾಗ ಅಂತ ಜನಮಾನಸದ ಹಾಗೆ. ಇನ್ನು ಅವರ ಕಾದಂಬರಿಗಳಲ್ಲಿ ಅಷ್ಟೇ ಆ ಪ್ರಕೃತಿಯ ವರ್ಣನೆ, ರಾಮಾಯಣ ದರ್ಶನದಲ್ಲಿ ಬರ್ತಕ್ಕಂಥ ಪ್ರಕೃತಿ ವರ್ಣನೆ, ಆ ಕತ್ತಲೆನ್ನುವ ಮರಗಳನ್ನು ತಮ್ಮ ಗೂಬೆಗಳ ಗೂಂಕಾರ ಅನ್ನುವ ಗರಗಸದಿಂದ ಕತ್ತರಿಸ್ತಾ ಇದ್ದವು ಅಂತ. ಕತ್ತಲು ಮೂರ್ತವಲ್ಲ, ಅಬ್ಸ್ಟ್ರ್ಯಾಕ್ಟ್, ಬೆಳಕಿನ ಅಭಾವ. ಅದನ್ನು ಒಂದು ಮರಗಳ ದಿಮ್ಮಿ ಮಾಡಿ ಎಲ್ಲೋ ರಾತ್ರಿ ಕಾಡಿನ ಕತ್ತಲೆಯಲ್ಲಿ ಗೂಬೆಗಳು ಗೂಂಕಾರ ಮಾಡುವುದನ್ನು ಗರಗಸ ಅಂತ ಮಾಡಿ ಆ ಥರದ ಒಂದು ಚಿತ್ರವನ್ನು ಕೊಡ್ತಾರಲ್ಲ. ರಾಮ ಲಕ್ಷ್ಮಣ ಸೀತೆ ಎಲ್ಲರೂ ಬರ್ತಾ ಇರ್ತಾರೆ, ಕಾಡಲ್ಲಿ ನಡ್ಕೊಂಡು ಬಹಳ ಬಳಲಿರ್ತಾರೆ. ಸೋತ ಹೆಜ್ಜೆ ಹಾಕುವಾಗ ಹೇಗಿತ್ತು ಅಂದರೆ ಕಾವ್ಯ ರಚನಾವೇಶ ಇಳಿದ ಬಳಿಕ ರಚಿತವಾಗುವ ಕಾವ್ಯದ ಥರ ಇತ್ತು ಅವರ ಹೆಜ್ಜೆ ಅಂತಾರೆ. ಇಂಥ ಹೋಲಿಕೆಗಳೆಲ್ಲ ಹೇಗೆ? ನಿಜವಾದ ಕವಿಯ ಲಕ್ಷಣ ಏನಂದರೆ ನೋಡುವುದಕ್ಕೆ ಒಂದು ಸ್ವಲ್ಪವೂ ಸಂಬಂಧಪಟ್ಟಿಲ್ಲ ಅನ್ನುವ ಭಿನ್ನ ಭಿನ್ನ ವಸ್ತುಗಳನ್ನು ಒಟ್ಟಿಗೆ ಸೇರಿಸ್ತಕ್ಕಂಥದ್ದು. ಅಭಿನವಗುಪ್ತನ ಗುರು ಭಟ್ಟತೌತ ಹೇಳ್ತಾನೆ, ವಿಚಿತ್ರ ಭಾವಧರ್ಮಾಂಶ ತತ್ವಪ್ರಖ್ಯಾಚ ದರ್ಶನಂ ಅಂತ. ಅನ್ಕನೆಕ್ಟೆಡ್, ಸ್ಕ್ಯಾಟರ್ಡ್ ಅಂತ ಆಗಿರೋದನ್ನು ತನ್ನ ಕಾವ್ಯ ಪ್ರತಿಭೆಯಿಂದ ತರಬೇಕು. ಇಲ್ಲಿ ನಾವು ನೋಡ್ತೀವಿ ಅವರ ರೂಪಕಗಳಲ್ಲಿ, ಉಪಮೆಗಳಲ್ಲಿ, ಮಾತಿನ ರೀತಿಯಲ್ಲಿ ನೋಡ್ತೀವಿ. ಬಹಳ ಅಸಾಮಾನ್ಯವಾದದ್ದು ಅಂತ ಅನಿಸುತ್ತೆ. ಮತ್ತು ಅವರ ವಿಮರ್ಶನೆಯೂ ಅಷ್ಟೇ ತುಂಬ ಚೆನ್ನಾಗಿದೆ. ಪಂಪನಲ್ಲಿ ಭವ್ಯತೆ ಆಗಲಿ, ತಪೋನಂದನ, ಮಹಾಶ್ವೇತೆಯ ತಪಸ್ಸು, ಕಾದಂಬರಿ ಶೃಂಗಾರದ ಕಾವ್ಯವಾದರೂ ಆ ಕಾದಂಬರಿ ಕಾವ್ಯ ಗೋಪುರದ ಮೇಲೆ ಶೃಂಗಾರದ ವೈಜಯಂತಿ ಹಾರುತ್ತಿದ್ದರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವವರಿಗೆ ಕಾಣುವುದು ಅದರ ಬಣ್ಣ ಕಾವಿ ಮತ್ತು ಅದರ ಮೆಟೀರಿಯಲ್ ಯಾವುದಿದೆ ಅದು ವಲ್ಕಲ, ನಾರು ಅಂತಾರೆ. ಈ ಒಂದು ವಾಕ್ಯದಲ್ಲಿ ಬಾಣಭಟ್ಟನ ಕಾದಂಬರಿ ಎಂಥದ್ದು ಅನ್ನೋದನ್ನು ತೋರ್ಪಡಿಸಿಕೊಡ್ತಾರೆ. ಮಹಾಶ್ವೇತೆ ತನ್ನ ಸಂಯಮ ಸಂಮಾರ್ಜನೆಯಿಂದ ಸಕಲ ಪ್ರಲೋಭನೆಗಳನ್ನು ಕಸದ ಹಾಗೆ ಗುಡಿಸಿದಳು ಅಂತ ರೂಪಕ ಮಾಡ್ತಾರೆ. ದ್ರೌಪದಿ ಶ್ರೀಮುಡಿ, ರಸೋವೈಸಹ ತುಂಬ ವಿಶೇಷ ಅಂತ ಅನಿಸುತ್ತೆ. ಹಾಗಾಗಿ
ನಾನು ಇವತ್ತಿಗೂ ಅದೇ ಅಂತ ಭಾವಿಸ್ತೀನಿ. ಕೆಲವು ಕನ್ನಡ ಲೇಖಕರಿದ್ದಾರೆ, ಕೆಲವು ಕೃತಿಗಳು ಅವರದಿವೆ, ಅವುಗಳನ್ನು ಓದೋದಕ್ಕಾದ್ರೂ ಕನ್ನಡ ಕಲ್ತರೆ ಮೇಲು. ಈಗ ಬೇಂದ್ರೆಯವರ ಸಖಿ ಗೀತ ಓದೋದಕ್ಕೆ, ಕನ್ನಡ ಮೇಘದೂತ ಓದೋದಕ್ಕೆ, ಗರಿ ಓದೋದಕ್ಕೆ, ಪುತಿನ ಅವರ ಗೋಕುಲ ನಿರ್ಗಮನ ಓದೋದಕ್ಕೆ, ನರಸಿಂಹಸ್ವಾಮಿಗಳ ಮೈಸೂರು ಮಲ್ಲಿಗೆ ಇರವಂತಿಗೆ ಓದೋದಕ್ಕೆ, ಅಡಿಗರ ಭೂಮಿಗೀತ ಓದೋದಕ್ಕೆ, ಡಿ ವಿ ಜಿಯವರ ಕಗ್ಗ ಜ್ಞಾಪಕ ಚಿತ್ರಶಾಲೆ ಓದೋದಕ್ಕೆ, ಮೂರ್ತಿರಾಯರ ಅಪರವಿಸ್ಕನ ಅಮೆರಿಕ ಯಾತ್ರೆ ಓದೋದಕ್ಕೆ, ಮತ್ತು ನಮ್ಮ ದೇವುಡು ಅವರ ಮಹಾಬ್ರಾಹ್ಮಣ ಓದೋದಕ್ಕೆ, ಕುವೆಂಪು ರಾಮಾಯಣ ದರ್ಶನ ಓದೋದಕ್ಕೆ, ಇಂಥದ್ದನ್ನು ಓದೋದಕ್ಕೆ ಕನ್ನಡ ಕಲಿತ್ರೆ ಅವ್ರ ಜನ್ಮ ಸಾರ್ಥಕ ಆಗುತ್ತೆ, ಇನ್ನು ಬೇರೆ ಪುಸ್ತಕ ಓದಬೇಕಾಗಿಲ್ಲ ಅಂತ. ಇದು ಈಗ ನೊಬೆಲ್ ಪಾರಿತೋಷಿಕವೋ ಮತ್ತೊಂದೋ ಪುಲಿಟ್ಸರೋ ಬೂಕರೋ ಬರಲಿಲ್ಲ ಅಂದರೆ ಆ ಪ್ರಶಸ್ತಿಗಳ ಬಡತನವೇ ಹೊರತು ಇವರದಲ್ಲ ಅಂತ ಅನಿಸುತ್ತೆ. ಇಷ್ಟು ಸೊಗಸಾದದ್ದಿದೆ. ಇವನ್ನು ಓದೋಕ್ಕಾಗದೆ ಇದ್ದ ಕನ್ನಡಿಗರು ನಿಜವಾಗಿ ದ್ರೋಹಿಗಳು ಅಂತ ನನಗೆ ಅನಿಸುತ್ತೆ.